ಇವತ್ತಿನ ದಿವಸ ನಾವಿಲ್ಲಿ ಬಂಜಾರ, ಭೋವಿ, ಕೊರಮ, ಕೊರಚ ಹಾಗೂ ಇತರೆ 59 ಜಾತಿಗಳ ಸಮುದಾಯದ ಪರವಾಗಿ ಒಟ್ಟು 63 ಜಾತಿಗಳ ಸಮುದಾಯದ ಪರವಾಗಿ ಧ್ವನಿ ಎತ್ತಲಿಕ್ಕೆ ಈ ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೀವಿ. ವಿಷಯ ನಾಗಮೋಹನ್ ದಾಸ್ ರವರ ವರದಿ. ಗೌರವಾನ್ವಿತರು ಬಹಳ ಚುಲುತಾಗಿ ವರದಿ ಕೊಟ್ಟರು. ಮುಖ್ಯಮಂತ್ರಿಗಳು ಅಚ್ಚುಕಟ್ಟಾಗಿ ವರದಿಯನ್ನು ಮಂಡಿಸಿದರು. ಆದರೆ ಇದರಲ್ಲಿ ನಮಗೆ ಕಂಡು ಬಂದಂತಹ ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಈ ಎಲ್ಲ ಬಂಜಾರ, ಭುವಿ, ಕೊರಮ, ಕೊರಚ ಹಾಗೂ ಇತರೆ 59 ಪ್ಲಸ್ 4 ಜಾತಿಯ ಏನು ಈ ಜನರಿಗೆ ಕೆಟಗರಿ ಸಿ ಅಂತ ಮಾಡಿ ಅಲೆಮಾರಿ, ಸೂಕ್ಷ್ಮ ಅಲೆಮಾರಿಗಳು ಮತ್ತು ಸ್ಪೃಶ್ಯ ಸಮುದಾಯದವರು ಅಂತ ವಿಶೇಷವಾಗಿ ಸಂವಿಧಾನದ ಬಾಹಿರವಾಗಿರ್ತಕ್ಕಂತಹ ಪದಗಳನ್ನು ಬಳಸಿ ವಿಂಗಡಣೆ ಮಾಡಿದ್ದೇ ಒಂದು ದೊಡ್ಡ ಅಪರಾಧವಾಗಿದೆ. ನಾವಿದನ್ನು ಖಂಡಿಸ್ತಾ ಇದ್ದೀವಿ. ಅಲ್ಲದೆ ಮೀಸಲಾತಿಯನ್ನ ಹರಿಬಿಡುವಲ್ಲಿ ನಮಗೆ ಬಹಳ ದೊಡ್ಡ ನ್ಯಾಯವಾಗಿದೆ. ಜಾತಿಯ ಗಣತಿ ಸರಿಯಾಗಿಲ್ಲ, ಜನಸಂಖ್ಯೆವಾರು ಇದನ್ನ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ವೈಜ್ಞಾನಿಕವಾಗಿ ಇದರ ಚರ್ಚೆ ಬಹಿರಂಗವಾಗಿ ಆಗಿಯೇ ಇಲ್ಲ. ವೈಜ್ಞಾನಿಕವಾಗಿ ಈ ವರದಿಯ ಚರ್ಚೆ ಆಗದೇ ತರಾತುರಿಯಲ್ಲಿ ಮತದ ಓಲೈಕೆಗಾಗಿ ಒಂದಿಷ್ಟು ಸಮುದಾಯಗಳನ್ನ ಕಟ್ಟಿಟ್ಕೋಬೇಕು, ಹಿಡಿದಿಟ್ಕೋಬೇಕು, ಅವರನ್ನ ಸದಾಕಾಲ ನಮ್ಮ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಬಿಡುಗಡೆ ಮಾಡಿದ್ದಾರೇನೋ ಎನ್ನುವಂತಹ ಶಂಕೆ ಶುರುವಾಗಿದೆ. ಈ ಶಂಕೆ ಹೋಗಬೇಕು. ಈ ಎಲ್ಲಾ ಸಮುದಾಯದ ಜಾತಿಯ ಜನರ ಪರಿಸ್ಥಿತಿಗಳು, ಸಾಮಾಜಿಕ ಸುಧಾರಣೆಗಳು, ಇವರೆಲ್ಲ ಜಾತಿಯ ಜನರ ಧಾರ್ಮಿಕ ಭಾವನೆಗಳು, ಶೈಕ್ಷಣಿಕ ಭಾವನೆಗಳು, ನೌಕರಿಗೆ ಮೀಸಲಾತಿಗಳು, ಹೀಗೆಲ್ಲ ಉದ್ಯೋಗಾವಕಾಶಕ್ಕೆ ದೊಡ್ಡ ಕೊಡಲಿ ಪೆಟ್ಟುಕೊಟ್ಟಂತಾಗಿದೆ. ಯಾಕಂದ್ರೆ ಮೀಸಲಾತಿಯ ಪ್ರಮಾಣ ನೋಡ್ರಿ ಹೆಂಗೆ ಹೆಚ್ಚು ಮಾಡ್ಯಾರಂತ ಇಡೀ ಕರ್ನಾಟಕ ಅಲ್ಲ, ಭಾರತಾದ್ಯಂತ, ಜಗತ್ತಿನಾದ್ಯಂತ ಅದನ್ನು ಹರಿಬಿಟ್ಟಿದ್ದಾರೆ. ಇದು ಚರ್ಚೆ ಆಗಿದೆಯಾ? ಈ ವರದಿಯಲ್ಲಿ ಅದು ಚರ್ಚೆ ಆಗಿದೆಯಾ? ಸದಾಶಿವ ಆಯೋಗದ ವರದಿಯನ್ನ ಚರ್ಚೆ ಮಾಡ್ರಿ ಅಂತ ಕೇಳಿದ್ರೆ ಮಾಡಲೇ ಇಲ್ಲ. ಕೊನೆಗೂ ನಾಗಮೋಹನ್ ದಾಸ್ ಅವರ ವರದಿಯನ್ನ ಮಂಡಿಸ್ಬಿಟ್ರು ಅಂತ ಹೇಳ್ಬಿಟ್ರು, ಬಡ ತಗೊಂಡು. ಅಲ್ರಿ ಸಂಪೂರ್ಣವಾಗಿರ್ತಕ್ಕಂಥ ಜನಸಂಖ್ಯೆ ಎಷ್ಟು ವರ್ಷ? 26,97,000 ಬಂಜಾರ, ಭೋವಿ, ಕೊರಮ, ಕೊರಂಚ ಹಾಗೂ 4,97,000 ಇತರೆ ಅಲೆಮಾರಿ ಸೂಕ್ಷ್ಮ ಜನಾಂಗದವರು ಅಂತ ತೋರಿಸಿದ್ರು. ಈ ಜನಸಂಖ್ಯೆಯ ವರದಿಯೇ ತಪ್ಪಾಗಿದೆ. ಆಯ್ತು, ದೊಡ್ಡ ಮನಸ್ಸಿನವರಾಗಿರ್ತಕ್ಕಂತಹ ಮುಖ್ಯಮಂತ್ರಿಗಳು ಹಾಗೂ ಘನ ಸರ್ಕಾರ ಮೀಸಲಾತಿಯನ್ನ ವಿಂಗಡಣೆ ಮಾಡಿ ಒಳ ಮೀಸಲಾತಿಯನ್ನ ಅಂದಿರ್ತಕ್ಕಂಥವರನ್ನೇ ಒಳಗಡೆ ಏನು ವಿಂಗಡಣೆ ಮಾಡಿಕೊಟ್ಟಿರೋ ಸ್ವಾಗತ. ಆದ್ರೆ ನಮಗ ಹೆಚ್ಚು ಮಾಡ್ರಿ, ಜನಸಂಖ್ಯೆನ ಮರು ಎಣಿಸ್ರಿ, ಮೀಸಲಾತಿ ಪರ್ಸೆಂಟೇಜ್ ಅನ್ನ ನಮಗೆ ಹೆಚ್ಚು ಮಾಡ್ರಿ. ತರಾತುರಿಯಲ್ಲಿ ಮಾಡಿರ್ತಕ್ಕಂಥ ಈ ವರದಿಯನ್ನ ಒಪ್ಪಬಾರದು, ಇದನ್ನು ಅಂಗೀಕಾರ ಮಾಡಬಾರದು. ಇದನ್ನು ಸಾರ್ವಜನಿಕವಾಗಿ ಹರಿಬಿಟ್ಟು ಮತ್ತೊಮ್ಮೆ ಜನಸಂಖ್ಯೆಯ ಗಣತಿಯಾಗಿ ತದನಂತರದಲ್ಲಿಯೇ ಈ ವರದಿಗೆ ಈಗ ಸ್ಟಾಪ್ ಇಟ್ಟು ಮುಂದೆ ನಮ್ಗೆಲ್ಲರಿಗೂ ನ್ಯಾಯ ಕೊಡುವಲ್ಲಿ ಈ ಸರ್ಕಾರ ಕೆಲಸ ಮಾಡ್ತದೆ ಅನ್ನುವಂತಹ ವಿಶ್ವಾಸದ ಮೂಲಕ ಇವತ್ತಿನ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದೇವೆ. ನಮಸ್ಕಾರ. ರಾಜ್ಯದಲ್ಲಿ ಒಳ ಮೀಸಲಾತಿಗಳ ಚರ್ಚೆ ಮತ್ತು ಹೋರಾಟಗಳು ಮತ್ತು ಎಚ್.ಎಂ. ನಾಗಮೋಹನ್ ದಾಸ್ ಅವರ ವರದಿ, ಇವತ್ತು ಸರ್ಕಾರ ಎಚ್.ಎಂ. ನಾಗಮೋಹನ್ ದಾಸ್ ಅವರ ವರದಿ ಕೂಲಂಕುಷವಾಗಿ ಅದನ್ನು ಅಧ್ಯಯನ ಮಾಡದೆ ತರಾತುರಿಯಾಗಿ ಇವತ್ತು ವರ್ಗೀಕರಣ ಮಾಡಿರುವುದು ಅದು ಖಂಡನೀಯ. ಯಾಕಂತಂದ್ರೆ ಇವತ್ತು ಸಾಮಾಜಿಕವಾಗಿ ಎಲ್ಲಾ ಸಮುದಾಯಗಳನ್ನ, ಒಟ್ಟಾರೆ ದಲಿತ ಕೆಟಗರಿಯಲ್ಲಿ ಇರುವಂತ 101 ಸಮುದಾಯಗಳನ್ನ, ಆ 101 ಸಮುದಾಯಗಳಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಇವೆಲ್ಲವನ್ನು ಅಧ್ಯಯನ ಮಾಡಬೇಕಾಗಿತ್ತು. ಅದರಲ್ಲಿ ಕರ್ನಾಟಕ ಲೋಕ ಸೇವಾ ಆಯೋಗದ ವರದಿ ಕೂಡ ನಾಗಮೋಹನ್ ದಾಸ್ ವರದಿ ಪ್ರಕಾರ ತಗೊಂಡಿದ್ರು ಕೂಡ ಅದರಲ್ಲಿ ಯಾವ ಸಮುದಾಯಗಳಿಗೆ ಎಷ್ಟೆಷ್ಟು ಪಾಲು ಸರ್ಕಾರ ಮಟ್ಟದಲ್ಲಿ ಉದ್ಯೋಗಗಳನ್ನ
ಅಲಂಕರಿಸಿದ್ದಾರೆ ಮತ್ತು ನೌಕರಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ವರದಿ ಸರ್ಕಾರಕ್ಕೆ ಸಿಕ್ಕಿದೆ. ಆದಾಗ್ಯೂ ಕೂಡ ಇವತ್ತು ಏನಾಗಿದೆ ಅಂತಂದ್ರೆ ಒಟ್ಟಾರೆ ಬಲಗೈ ಮತ್ತು ಎಡಗೈ ಸಮುದಾಯಗಳಿಗೆ ಪ್ರತಿಶತ 6 ಬಲಗೈ, ಪ್ರತಿಶತ 6 ಎಡಗೈ ಮತ್ತು ಕೊರಮ, ಕೊರಚ, ಲಂಬಾಣಿ, ಬೋಯಿ ಸಮುದಾಯಗಳಿಗೆ ಜೊತೆಯಲ್ಲಿ ಇನ್ನೂ ಅಲೆಮಾರಿ ಅಭಿವೃದ್ಧಿ ಕೋಶದಲ್ಲಿರುವಂತಹ 59 ಸಮುದಾಯಗಳಿಗೆಲ್ಲ ಸೇರಿಸಿ ಒಟ್ಟಾರೆ 63 ಸಮುದಾಯಗಳಿಗೆ 5% ಕೊಟ್ಟಿರುವುದು ಇದು ಅನ್ಯಾಯ ಮತ್ತು ಇದು ಖಂಡನೀಯ. ಯಾಕಂತಂದ್ರೆ ನಿನ್ನೆ ನಡೆದಿರುವಂತಹ ಬಾಗಲಕೋಟೆಯಲ್ಲಿ ಎಲ್ಲ ಇವತ್ತು ಸಣ್ಣ ಪುಟ್ಟ ಸೂಕ್ಷ್ಮ ಸಮುದಾಯಗಳು, ಅಲೆಮಾರಿಗಳು ಇವತ್ತು ಕೀಳಿಕೇತರು ಇರ್ಬೋದು, ಸಿದ್ಧರು ಇರ್ಬೋದು, ಬುಡಗ ಜಂಗಮ್ ಇರ್ಬೋದು, ಬೇಡ ಜಂಗಮ್ ಇರ್ಬೋದು, ಅನೇಕ ಸಮುದಾಯಗಳು ಒಂದೊಂದು ಊರಿಗೆ 2-3 ಮನೆಗಳನ್ನು ಇರ್ತಾವ. ಅಲೆಮಾರಿಗಳು ಎಂದ ತಕ್ಷಣವೇ ಅವರು ಒಂದು ಕಡೆ ನೆಲೆ ಬರೋದಿಲ್ಲ. ಅವರು ಪ್ರತಿ ಊರಿಗೆ ಸಂಚಾರ ಪೀಠ ಒಂದು ಮಾಡಿ ಏನು ಅವರು ಜೀವನವನ್ನು ನಡೆಸುವಂತ ಸಮುದಾಯಗಳು. ಅಂತ ಸಮುದಾಯಗಳಿಗೆ ಇವತ್ತು ಸರ್ಕಾರ ಮಟ್ಟದಲ್ಲಿ ನೇರವಾಗಿ ಯಾವುದೇ ಒಂದು ಸೌಲಭ್ಯಗಳು ಸಿಕ್ಕಿರುವುದಿಲ್ಲ. ಹಾಗಾಗಿ ನಮ್ಮ ವಾದ ಏನಂತಂದ್ರೆ ಸರ್ಕಾರ ಇವತ್ತು ಏನು ವರ್ಗೀಕರಣ ಮಾಡಿದೆ, ಇವತ್ತು ಒಳ ಮೀಸಲಾತಿಯನ್ನ HN ನಾಮವಾದಸರು ಒಳ ಮೀಸಲಾತಿ ವರ್ಗೀಕರಣ ಮಾಡಿದೆ. ಆ ವರ್ಗೀಕರಣದಲ್ಲಿ ಅಲೆಮಾರಿ ಸಮುದಾಯಗಳಿಗೆ 1% ಮೀಸಲಾತಿಯನ್ನ ಯಥಾಸ್ಥಿತಿ ಅವರಿಗೆ ಒಂದು ಇಡಬೇಕು ಎಂದು ನಮ್ಮೊಂದು ಆಗ್ರಹ. ಯಾಕಂತಂದ್ರೆ ನಾವು ಬಹುಸಂಖ್ಯಾತರು ಇವತ್ತು ನಮ್ದು ಒಟ್ಟಾರೆ 4 ಸಮುದಾಯಗಳು ಇವತ್ತು ಲಂಬಾಣಿ, ಬೋಯಿ, ಕೊರಮ, ಕೊರಚ 26 ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ಸಮುದಾಯಗಳಲ್ಲಿ ಅಲೆಮಾರಿಗಳನ್ನ 4 ಲಕ್ಷ ಇರುವಂತಹ ಸಮುದಾಯಗಳನ್ನು ತಗೊಂಡ್ಬಂದು ನಮ್ಮಲ್ಲಿ ಸೇರಿಸಿದ್ರೆ ಅವರಿಗೆ ಯಾವುದೇ ಸೌಲಭ್ಯಗಳು ಸಿಗುವುದಿಲ್ಲ. ಮತ್ತೆ ಸರ್ಕಾರ ಅವರನ್ನ ವಂಚಿತ ಮಾಡಿದಾಗುತ್ತ. ಸರ್ಕಾರ ಪ್ರತಿಯೊಂದು ಸಮುದಾಯಗಳನ್ನ ಏನ್ ಮಾಡ್ತೈತೆ ಅಂತಂದ್ರೆ ಅವರಿಗೆ ನ್ಯಾಯ ಸಿಗಬೇಕಂತೇಳಿ ಸರ್ಕಾರದ ಆಸೆ ಇರ್ತೈತಿ. ಆದಾಗ್ಯೂ ಕೂಡ ಅವರನ್ನ ವಂಚಿತ ಮಾಡ್ದಂಗಾಗತ್ತ. ಹಾಗಾಗಿ ಅವ್ರ ಅನ್ಯಾಯ ಆಗತ್ತ. ಜೊತೆಯಲ್ಲಿ ಅವರಿಗೆ ಒಂದು ಮೀಸಲಾತಿ ಜೊತೆಯಲ್ಲಿ ನಮಗೂ ಕೂಡ ಸರಿಸಮಾನವಾಗಿ ಇವತ್ತು ಬಲಗೈ ಮತ್ತು ಎಡಗೈ ಸಮುದಾಯಗಳಿಗೆ 6 ಅಂತ ಇಟ್ಟಾರ, ಅದ್ರ ಜೊತೆಯಲ್ಲಿ ನಮಗೂ ಕೂಡ 6% ಕೊಡಬೇಕು ಅಂತ ನನ್ನ ಆಗ್ರಹ. ಯಾಕೆಂತಂದ್ರೆ ಇವತ್ತು ನಮ್ಮ ಸಮುದಾಯಗಳಲ್ಲಿ ಇವತ್ತು ಕೊರಮ ಸಮುದಾಯದ ಜನಸಂಖ್ಯೆ ಒಟ್ಟಾರೆ ಎಷ್ಟೇ ಇರಲಿ, ಆದ್ರೂ ಕೂಡ ಆ ಕೊರಮದ ಸಮುದಾಯ ಲೋಕಸೇವಾ ಆಯೋಗದ ವರದಿಯಲ್ಲಿ ಒಟ್ಟು 3883 ಸರ್ಕಾರಿ ಹುದ್ದೆಯಲ್ಲಿ ಇದಾರ. ಕೊರ್ಚ ಸಮುದಾಯದಲ್ಲಿ 700 ಜನಸಂಖ್ಯೆ ಮಾತ್ರ. ಇವತ್ತು ಬೋವಿ ಸಮಾಜದಲ್ಲಿ ಸುಮಾರು ಸರಾಸರಿ 10,000 ಜನಸಂಖ್ಯೆ ಹುದ್ದೆಯಲ್ಲಿ ಅಲಂಕಾರ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಇವತ್ತು ಲಂಬಾಣಿ ಸಮಾಜದಲ್ಲಿ 18,000 ಜನಸಂಖ್ಯೆ ಏನು ಸರ್ಕಾರಿ ಹುದ್ದೆಯಲ್ಲಿ ನೌಕರಿ ಮಾಡ್ತಾ ಇದ್ದಾರೆ. ಆದರೆ ಬಲಗೈ ಮತ್ತು ಎಡಗೈ ಸಮುದಾಯಗಳು ಇವತ್ತು ಸರ್ಕಾರ ಮಟ್ಟದಲ್ಲಿ ಏನಾಗಿದೆ ಅಂತಂದ್ರೆ ಲೋಕಸೇವಾ ಆಯೋಗದ ವರದಿ ಪ್ರಕಾರ ಇವತ್ತು ಒಂದು ವಲಯ ಜಾತಿ ಸಂಬಂಧಪಟ್ಟಂತ ಏನು ಸಮುದಾಯಗಳು ಆ ಸಮುದಾಯದಲ್ಲಿ 50,000ಕ್ಕೂ ಅಧಿಕ ಜನಸಂಖ್ಯೆ ನೌಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತ ಇನ್ನು ಎಲ್ಲ ಸಮುದಾಯಗಳು ಅವು ಕೂಡ 43,000 ಜನಸಂಖ್ಯೆ ಅವರು ನೌಕರಿಯಲ್ಲಿ ಹುದ್ದೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಾಮಾಜಿಕ ನ್ಯಾಯ ನಮ್ಗೆ ಕೊಟ್ಟಿಲ್ಲ ಸರ್ಕಾರ. ಹಾಗಾಗಿ ಇದು ಸ್ಪಷ್ಟತೆಯನ್ನು ಇದನ್ನು ಕೂಡ ನಾವು ಒಪ್ಪುವುದಿಲ್ಲ. ಹಾಗಾಗಿ ಇದೆಲ್ಲ ನಮ್ಮ ಸಮಾಜದ ಜನಗಳಿಗೆ ಗೊತ್ತಾಗಂತೇಳಿ ಇವತ್ತಿನ ದಿವಸ ನಾವು ಪತ್ರಿಕೆ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಮುಖಾಂತರ ಇವತ್ತು ಸಮಾಜವನ್ನು ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಒಟ್ಟಾರೆ ಇವತ್ತು ನಾಗಮೋಹನ್ ದಾಸ್ ಅವರ ವರದಿ ಇವತ್ತು 17ಕ್ಕೆ ಮೀಸಲಾತಿಯನ್ನು ಇಟ್ಟಿದ್ದಾರೆ. ಆದ್ರೆ ಸರ್ಕಾರ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಅವತ್ತು ಸಂವಿಧಾನದ ಪ್ರಕಾರ 50% ಮೀರ್ತಕ್ಕಂಥಲ್ಲ. ಆದ್ರೂ ಕೂಡ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು 66% ಮೀಸಲಾತಿ ಇಟ್ಟಿದ್ದಾರೆ. ಆದ್ರೆ ಇವತ್ತು 66% ಮೀಸಲಾತಿಯಲ್ಲಿ ಹೆಚ್ಚಿಗೆ ಕೊಟ್ಟಿದ್ದೀರಿ 16%, ಅದು ವೈಜ್ಞಾನಿಕವಾಗಿಲ್ಲ. ಆದಾಗ್ಯೂ ಕೂಡ ನೀವು ವೈಜ್ಞಾನಿಕ ಇಲ್ಲದೆ ನೀವು ಇವತ್ತು ಇದನ್ನ ಅಂಗೀಕಾರ ಮಾಡಿದರೆ, ಇವತ್ತು ಕ್ಯಾಬಿನೆಟ್ ಪಾಸ್ ಮಾಡಿದ್ರೆ ಅಂತಂದ್ರೆ ಇವತ್ತು ನಮ್ಮದು ಇನ್ನೊಂದು ಆಗ್ರಹ ಐತಿ. ಇವತ್ತು ನಮ್ಮ 4 ಸಮುದಾಯಗಳ ಜೊತೆಗೆ ನಮಗೆ ಇನ್ನೊಂದು % ಹೆಚ್ಚು ಮಾಡ್ರಿ. ಜೊತೆ ಅಲೆಮಾರಿ ಸಮುದಾಯಗಳನ್ನ ಅವರು ಪ್ರತ್ಯೇಕವಾಗಿ ಅವರನ್ನು ನೀಡ್ರಿ. ಆಗ ಮಾತ್ರ ನೀವು ಎಲ್ಲರಿಗೂ ಸಮಾನತೆ ಕೊಟ್ಟಂಗಾಗತ್ತಾ, ಇಲ್ಲಾಂದ್ರೆ ಎಲ್ಲಾ ಸಮುದಾಯಗಳಿಗೆ ಅನ್ಯಾಯ ಮಾಡ್ದಂಗಾಗತ್ತಾ. ಯಾಕಂತಂದ್ರೆ ಇದು ಜನಸಂಖ್ಯೆ ಆಧಾರಿತ ಮೇಲೆ ವರ್ಗೀಕರಣ ಮಾಡಕ್ ಬರಲ್ಲ ಸರ್ಕಾರ. ಯಾವತ್ತು ಸರ್ಕಾರ ಏನಂತಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಗುರಿಯನ್ನು ಇಟ್ಟುಕೊಂಡು ಸರ್ಕಾರ ಗಣನೆ ತಗೋಬೇಕಾಗತ್ತಾ. ಇದೆಲ್ಲ ವಿಷಯಗಳನ್ನ ತಗೊಂಡು ಗಣನೆ ವಿಚಾರ ಮಾಡಿ ಸರ್ಕಾರ ನಮ್ಗೆ ನ್ಯಾಯ ಸಮೃದ್ಧವಾದ ಒಂದು ನ್ಯಾಯ ದೊರಕಿಸಿಕೊಡ್ಬೇಕಂತ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಮಸ್ಕಾರ.